ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಗೆ ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗಿದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ. ಲಾಲ್ಬಾಗ್, ಸೌತ್ ಅಂಡ್ ಸರ್ಕಲ್, ಜಯನಗರ, ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು 2 ಗಂಟೆಗಳ ಕಾಲ ಕ್ಲೋಸ್ ಆಗಿರುತ್ತೆ. ಮೆಟ್ರೋ ಪ್ರಯಾಣಿಕರ ಗಮನಕ್ಕೆ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ 4 ಸ್ಟೇಷನ್ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಇನ್ನೊಂದು ಕಡೆ ಈಗ ಸಿದ್ಧತೆಗಳೇನಾಗ್ತಿದೆ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನು ಬನಶಂಕರಿ ರೂಟ್ನಲ್ಲಿ ಸಂಚಾರ ಮಾಡುವಂಥವ್ರು ಗಮನಿಸಿ, ಈ 4 ಸ್ಟೇಷನ್ಗಳಲ್ಲೂ ಕೂಡ ನಿಮಗೆ ಹತ್ತೋದಕ್ಕೂ ಕೂಡ ಸಾಧ್ಯ ಆಗಲ್ಲ, ಜೊತೆಗೆ ಅಲ್ಲಿಂದ ಇಳಿಯೋದಕ್ಕೂ ಕೂಡ. ಅಂದರೆ ಆ 4 ಸ್ಟೇಷನ್ಗಳು ಕೂಡ ಕ್ಲೋಸ್ ಆಗಿರುವಂಥ ಕಾರಣ ನೀವೇನಾದರೂ ಲಾಲ್ಬಾಗ್ ಹೋಗುವಂಥವ್ರು ಇದ್ದರೆ ನ್ಯಾಷನಲ್ ಕಾಲೇಜ್ ಬಳಿ ಇಳ್ಕೊಂಡು ನಂತರ ಅಲ್ಲಿಂದ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಆಟೋದಲ್ಲಿ ಹೋಗೋದು ಹೇಗೋ ನಿಮಗೆ ಬೇಕಾದಂಥ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಂತರದ ಸ್ಟಾಪ್ ಇರೋದು ಬನಶಂಕರಿ. ಸೊ ಹೀಗೆ 4 ಸ್ಟೇಷನ್ಗಳು ಇವತ್ತು ಕಾರ್ಯನಿರ್ವಹಿಸೋದಿಲ್ಲ, ಬಸವನಗುಡಿ ಪೊಲೀಸರು ಮನವಿ ಮಾಡಿರುವಂಥ ಕಾರಣಕ್ಕೆ. ಸೊ ಲಾಲ್ಬಾಗ್, ಸೌತ್ ಅಂಡ್ ಸರ್ಕಲ್, ಜಯನಗರ ಹಾಗೆ ಆಗಿರುತ್ತೆ. ಇದು ಸದ್ಯಕ್ಕೆ ಪ್ರಧಾನಿ ಮೋದಿ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಅಶೋಕ್ ಅವರು ಭಾಗವಹಿಸ್ತಾರಾ ಏನು ಅನ್ನೋದ್ರ ಬಗ್ಗೆ, ಅಂದರೆ ಅವ್ರ ಹೆಸರು ಇರಲಿಲ್ಲ. ಸೊ ಈ ಕಾರಣಕ್ಕೆ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಸೊ ಅದಾದ ನಂತರ ಈಗ ಅವರ ಹೆಸರು ಕೂಡ ಸೇರ್ಪಡೆಗೊಂಡಿದೆ. ಇದೀಗ ನಮ್ಮ 4 ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್ ಸೂರ್ಯ ರಾಗಿಗುಡ್ಡದಿಂದ, ಹಾಗೆ ಪ್ರಮೋದ್ ಸೌತ್ ಅಂಡ್ ಸರ್ಕಲ್ನಿಂದ ಜಾಯ್ನ್ ಆಗಿದ್ದಾರೆ. ಇನ್ನು ಪ್ರಸನ್ನ ಮೇಕ್ರಿ ಸರ್ಕಲ್, ಶಾಂತಮೂರ್ತಿ ಮೆಜೆಸ್ಟಿಕ್ನಿಂದ ಜಾಯ್ನ್ ಆಗಿರೋದು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಸೊ ಮೊದಲು ಪ್ರಮೋದ್ ಬಳಿ ಹೋಗೋದಾದರೆ, ಪ್ರಮೋದ್, 8 ವರ್ಷಗಳ ಆಲ್ಮೋಸ್ಟ್ ಕಾಯುವಿಕೆ ಇವತ್ತು ಆ ಒಂದು ಭಾಗದ ಪ್ರಯಾಣಿಕರ ಒಂದು ಕನಸು ನನಸಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ಈ IT ಭಾಗ, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಸೊ ಇದರಿಂದ ಒಂದು ಪರಿಹಾರ ಸಿಗುತ್ತೆ ಅನ್ನೋದು. ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಈ ಕ್ಷಣದ ಅಪ್ಡೇಟ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಈಗಾಗಲೇ ಹೇಳೋದಾದ್ರೆ ಅವಿನಾಶ್, ಬೆಂಗಳೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ, ಕಳೆದ 8 ವರ್ಷಗಳಿಂದ ಈ ಒಂದು ಕಾಮಗಾರಿ ನಡೀತಾನೆ ಇತ್ತು. ಜೊತೆಗೆ ಯಾವಾಗ ಕಂಪ್ಲೀಟ್ ಆಗತ್ತೆ ಅನ್ನುವಂಥ ಸಾಕಷ್ಟು ಪ್ರಶ್ನೆ ಇತ್ತು. ಯಾಕಂದರೆ ಪ್ರಮುಖವಾಗಿ IT ಕಾರಿಡಾರ್ ಏನಿದೆ, ಅಥವಾ ಅತಿ ಹೆಚ್ಚು ಪ್ರಯಾಣಿಕರು ಅವಲಂಬಿತರಾಗಿರುವಂಥ, ತುಂಬ ಕಮ್ಯೂಟರ್ಗಳು ಅವಲಂಬಿತರಾಗಿರುವಂಥ ಒಂದು ಮಾರ್ಗ ಅಂದರೆ ಅದು ಯೆಲ್ಲೋ ಲೈನ್. ಹೀಗಾಗಿ ಹೆಚ್ಚಿನ ಪ್ರಯಾಣಿಕರನ್ನು ನಿರೀಕ್ಷೆ ಮಾಡಲಾಗಿತ್ತು. ಅದರ ಯೋಜನೆಯ ಪ್ರಕಾರ, ಅಂಕಿ ಸಂಖ್ಯೆಗಳ ಪ್ರಕಾರ ಎಲ್ಲವನ್ನೂ ಕೂಡ ಯೋಜನೆ ಮಾಡಿ ಆ ಹಳದಿ ಲೈನ್ನ ಮಾರ್ಗವನ್ನು ರೆಡಿ ಮಾಡಲಾಗಿತ್ತು. ಈಗ ಕೊನೆಗೂ ಕೂಡ ಅದು ಉದ್ಘಾಟನೆ ಆಗುವಂಥ ಒಂದು ಸಂದರ್ಭ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ರೋಡ್ ಶೋ ಮಾದರಿಯ ಕಾರ್ಯಕ್ರಮಗಳನ್ನು ಕೂಡ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸುಮಾರು 19 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ. 19 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 20 ಲಕ್ಷ ಜನ ಓಡಾಟುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಇದೆ. ಇದರ ಜೊತೆಗೆ ಇಲ್ಲಿರುವಂಥ ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ಈಗಾಗಲೇ ಕೇವಲ ಒಂದು ಕಾರ್ಯಕ್ರಮ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿ ಈಗಾಗಲೇ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಸುಮಾರು 3 ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ಕೊಡಲಾಗುತ್ತೆ. ಅದು ರೈಲ್ವೆ ಸ್ಟೇಷನಲ್ಲಿ ನಡೆಯುತ್ತೆ ವಿನಾಶ್. ಅದಾದ ಬಳಿಕ ಅಂದರೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ನೇರವಾಗಿ HLಗೆ ಬರ್ತಾರೆ. HLಯಿಂದ ಮೇಕ್ರಿ ಸರ್ಕಲ್ ಬಳಿ ಇರುವಂಥ ವಾಯುಸೇನಾ ನೆಲೆ ಇದೆ, ಅಲ್ಲಿ ಹೆಲಿಕಾಪ್ಟರಲ್ಲಿ ಬರ್ತಾರೆ. ಅಲ್ಲಿಂದ ಒಂದು ರೋಡ್ ಶೋ ಮಾದರಿಯ ಕಾರ್ಯಕ್ರಮ ಆರಂಭವಾಗುತ್ತೆ. ಮೇಕ್ರಿ ಸರ್ಕಲ್ಗೆ ಬಂದು ಆನಂತರ ಚಾಲುಕ್ಯಾಗಿ ಬಂದು ಅಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿ ಬರ್ತಾರೆ. ಆನಂತರ ರೈಲ್ವೆ ಸ್ಟೇಷನಲ್ಲಿ ಕಾರ್ಯಕ್ರಮ ಇರುತ್ತೆ. ಅಲ್ಲಿಂದ ಮುಂದೆ ಸಾಗ್ತಾ ಬೇರೆ ಬೇರೆ ಮಾರ್ಗದಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈಗ ನಾನು ಸೌತ್ ಎಂಡ್ ಸರ್ಕಲಲ್ಲಿದ್ದೀನಿ ಅವಿನಾಶ್. ಸೌತ್ ಎಂಡ್ ಸರ್ಕಲ್ನಲ್ಲೂ ಕೂಡ ಇದೇ ಮಾದರಿಯ ಒಂದು ರೋಡ್ ಶೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದು ದೊಡ್ಡದಾದಂಥ ಒಂದು ಸರ್ಕಲ್ ಆಗಿರುವಂಥ ಹಿನ್ನೆಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, BJPಯ ಕಾರ್ಯಕರ್ತರು 4 ವಿಧಾನಸಭೆ, ಪದ್ಮನಾಭ ನಗರ, ಅದೇ ರೀತಿ ಚಿಕ್ಕಪೇಟೆ, ಚಾಮರಾಜಪೇಟೆ, ಜಯನಗರ ಈ ಭಾಗದ, ಬಸವನಗುಡಿ ಈ ಭಾಗದ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಸರ್ಕಲ್ಗೆ ಬರ್ತಾ ಇದ್ದಾರೆ. ಈ ಸರ್ಕಲ್ನಲ್ಲಿ ಕೆಲವೇ ಹೊತ್ತಿನ ಹಿಂದಷ್ಟೇ ಕಾನ್ವೈ ರಿಹರ್ಸಲ್ ಕೂಡ ಆಯಿತು. ಅಂದರೆ VVIP ಮೂವ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾನ್ವೈ ರಿಹರ್ಸಲ್ನ ಮಾಡ್ತಾರೆ. ಕೇವಲ ಒಂದು ಮಾರ್ಗ ಅಲ್ಲ, 2-3 ಮಾರ್ಗದಲ್ಲಿ ಒಂದು ರಿಹರ್ಸಲ್ ನಡೆಯುತ್ತೆ. ಒಂದು ವೇಳೆ ಈ ಮಾರ್ಗದಲ್ಲಿ, ನಿಯೋಜಿತ ಮಾರ್ಗದಲ್ಲಿ ಏನಾದರೂ ಅಡೆತಡೆಗಳು ಬಂದಂಥ ಸಂದರ್ಭದಲ್ಲಿ ಪ್ಲಾನ್ B ಆಗಿ ಮತ್ತೊಂದು ಮಾರ್ಗವನ್ನು ಕೂಡ ಮೊದಲೇ ಸೂಚನೆ ಮಾಡ್ಕೊಂಡಿರ್ತಾರೆ. ಕೆಲವೊಂದಿಷ್ಟು ಗೌಪ್ಯ ಮಾರ್ಗಗಳು ಕೂಡ ಇರುತ್ತೆ, ಅದನ್ನು ಕೂಡ ಅವರು ಅಲ್ಲಿ ರಿಹರ್ಸಲ್ನ ಮಾಡ್ತಾ ಇರ್ತಾರೆ. ಕೆಲವೇ ಹೊತ್ತಿನ ಮೊದಲು ಇಲ್ಲಿ ರಿಹರ್ಸಲ್ ಕೂಡ ಆಯಿತು. ಈ ಸೌತ್ ಎಂಡ್ ಸರ್ಕಲ್ ಏನಿದೆ 12:20 ಸುಮಾರಿಗೆ ಅಥವಾ 12:15 ಸುಮಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಸುತ್ತಲೂ ಬ್ಯಾರಿಕೇಡನ್ನು ಮಾಡಲಾಗಿದೆ. ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದೆ ಪೊಲೀಸರನ್ನ. ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಬೆಳಗ್ಗೆಯಿಂದಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ
ಟ್ರಾಫಿಕ್ ಅಲೋ ಮಾಡ್ತಾ ಇದ್ದಾರೆ. ಆದರೆ 11:45 ನಂತರ ಟ್ರಾಫಿಕ್ ಮೂವ್ಮೆಂಟ್ ತುಂಬ ಕಡಿಮೆ ಇರುತ್ತೆ ಈ ಭಾಗದಲ್ಲಿ ಅಂತ ಹೇಳಲಾಗ್ತದೆ. ಯಾವಾಗ ನರೇಂದ್ರ ಮೋದಿಯವರು ರೈಲ್ವೆ ಸ್ಟೇಷನಿಂದ ಹೊರಡ್ತಾರೋ ಆಗ ಸಂಪೂರ್ಣವಾಗಿ ಈ ಮಾರ್ಗ ಅಂದರೆ ಕಾರ್ಪೊರೇಷನಿಂದ ಹಿಡಿದು ಈ ಥರ ಬನಶಂಕರಿ ತನಕ ಕನೆಕ್ಟ್ ಆಗುವಂಥ ಎಲ್ಲ ಮಾರ್ಗಗಳನ್ನು ಕೂಡ ಅಥವಾ ಸಿಟಿ ಮಾರ್ಕೆಟಿಂದ ಹಿಡಿದು ಬನಶಂಕರಿಗೆ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಯನ್ನು ಕೂಡ ಬಂದ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇಲ್ಲಿಂದ ರೋಡ್ ಶೋ ಮುಗಿಸಿ ನೇರವಾಗಿ ರಾಗಿಗುಡ್ಡಕ್ಕೆ ಹೋಗ್ತಾರೆ. ರಾಗಿಗುಡ್ಡದಲ್ಲೂ ಕೂಡ ಅಲ್ಲೊಂದು ಎಂಟ್ರಿ ಪಾಯಿಂಟ್ ಇದೆ, ಅಲ್ಲೂ ಕೂಡ ಸುಮಾರು 3 ರಿಂದ 4 ನಿಮಿಷ ಅಲ್ಲಿ ಇರುವಂಥ ಸಾಧ್ಯತೆ ಇದೆ. ಈ ಒಂದು ಸರ್ಕಲ್ ತುಂಬ ದೊಡ್ಡ ಸರ್ಕಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ 4 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕನಿಷ್ಠ ಪಕ್ಷ 3 ರಿಂದ 5 ನಿಮಿಷ ಇಲ್ಲಿ ನಿಂತ್ಕೊಂಡು ಕಾರ್ಯಕರ್ತರ ಜೊತೆಗೆ ಕೆಲ ಕಾಲ ಸಮಯ ಕಳೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಬಂದೋಬಸ್ತ್ ಕೂಡ ತಯಾರಾಗಿದೆ. ಇದರ ಜೊತೆಗೆ ಕಾರ್ಯಕರ್ತರು ಕೂಡ ನಿಧಾನವಾಗಿ ಬರ್ತಾ ಇದ್ದಾರೆ. ಸಂಚಾರ ಕೂಡ ಇವತ್ತು ಸಂಡೇ ಆಗಿರುವಂಥ ಹಿನ್ನೆಲೆಯಲ್ಲಿ ತಕ್ಕ ಮಟ್ಟಿಗೆ ಕಡಿಮೆನೇ ಇದೆ. ಹೀಗಾಗಿ ಮೋದಿಯ ಆಗಮನಕ್ಕೆ, ಮೋದಿಯ ಸ್ವಾಗತಕ್ಕೆ ಬೆಂಗಳೂರಿನಲ್ಲಿ ಭರ್ಜರಿ ತಯಾರಿ ನಡೆದಿದೆ. ಅವಿನಾಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. HAL ಏರ್ಪೋರ್ಟ್ಗೆ ಆಗಮಿಸಿ ನಂತರ HQTCಗೆ ಬರಲಿದ್ದಾರೆ. ಅದಾದಮೇಲೆ ರಸ್ತೆ ಮಾರ್ಗದ ಮೂಲಕ ಈ KSR ರೈಲ್ವೆ ಸ್ಟೇಷನ್ಗೆ ಬರುವಂಥದ್ದು. ನಮ್ಮ ಪ್ರತಿನಿಧಿಗಳು ಈಗ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಮೇಕ್ರಿ ಸರ್ಕಲ್ನಿಂದ, ಹಾಗೆ ಶಾಂತಮೂರ್ತಿ ಮೆಜೆಸ್ಟಿಕ್ನಿಂದ, ಕಿರಣ್ ಸೂರ್ಯ ರಾಗಿಗುಡ್ಡದಿಂದ ಜಾಯ್ನ್ ಆಗಿರೋದು. ಮೊದಲು ಪ್ರಸನ್ನ ಬಳಿ ಹೋಗೋದಾದ್ರೆ, ಪ್ರಸನ್ನ, ಈಗ HQTCಯಿಂದ ರಸ್ತೆ ಮಾರ್ಗದ ಮೂಲಕ KSR ರೈಲ್ವೆ ಸ್ಟೇಷನ್ಗೆ ಬರುವಂಥದ್ದಿದೆ ಈ ವಂದೇ ಭಾರತ್ ರೈಲಿನ ಉದ್ಘಾಟನೆ ವಿಚಾರಕ್ಕೆ. ಸೊ ಸದ್ಯಕ್ಕೆ ಏನು ಭದ್ರತೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ? ಯಾವುದಾದ್ರೂ ಡಿವಿಯೇಷನ್ ಈ ಮಾರ್ಗದಲ್ಲಿ ಇದೆಯಾ? ಸಾರ್ವಜನಿಕರಿಗೆ ಅಲ್ಲಿ ಆ ರಸ್ತೆಯಲ್ಲಿ ಹೋಗೋದಾದ್ರೆ ಎಷ್ಟು ಗಂಟೆಯಿಂದ ಅವಕಾಶ ಇಲ್ಲ? ಸೊ ಅಂಥದ್ದೇನಾದ್ರೂ ಸಮಸ್ಯೆ ಆಗುತ್ತೆ ಏನು ಅಂತ? ಸದ್ಯಕ್ಕೆ ಏನು ಭದ್ರತೆ ಹೇಗೆ ಒದಗಿಸಲಾಗಿದೆ? ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ HQTCಯಿಂದ KSR ರೈಲ್ವೆ ಸ್ಟೇಷನ್ಗೆ ರಸ್ತೆ ಮಾರ್ಗದ ಮೂಲಕ ಪ್ರಧಾನಿ ಮೋದಿ ಮೇಕ್ರಿ ಸರ್ಕಲ್ ಮೂಲಕವೇ ಪಾಸ್ ಆಗ್ತಾರೆ. ಸದ್ಯಕ್ಕೆ ಅಲ್ಲಿ ಭದ್ರತೆ ಹೇಗಿದೆ? ಸದ್ಯದ ಅಪ್ಡೇಟ್ ಅಲ್ಲಿಂದ ಏನಿದೆ ಪ್ರಸನ್ನ? ಪ್ರಸನ್ನ, ನಾನು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಜೊತೆ ಶಾಂತಮೂರ್ತಿ ಹಾಗೆ ಕಿರಣ್ ಸೂರ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಈಗ ಮೇಕ್ರಿ ಸರ್ಕಲ್ನಲ್ಲಿ ಮೋದಿ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. HALನಿಂದ HQTC ಹೆಲಿಪ್ಯಾಡ್ಗೆ ಮೋದಿ ಆಗಮಿಸ್ತಾರೆ. ಸೊ ಮೇಕ್ರಿ ಸರ್ಕಲ್ಗೆ ಆಗಮಿಸಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಒಂದಷ್ಟು ಫ್ಲೆಕ್ಸ್ಗಳನ್ನ, ಅಲಂಕಾರಗಳನ್ನ ಮಾಡಲಾಗಿದೆ. ಬಿಜೆಪಿಯ ಬಾವುಟಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇದು ಮೇಕ್ರಿ ಸರ್ಕಲ್ನಲ್ಲಿ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಈಗ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಸೊ HALನಿಂದ HQTC ಹೆಲಿಪ್ಯಾಡ್ಗೆ SR ವಿಶ್ವನಾಥ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಮೇಕ್ರಿ ಸರ್ಕಲ್ ಬೆಂಗಳೂರು, ಸೊ ಇಲ್ಲಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಪ್ರಸನ್ನ, ಆಗಲೇ ನಿಮ್ಮನ್ನು ಕೇಳ್ತಾ ಇದ್ದೆ, ಮೇಕ್ರಿ ಸರ್ಕಲ್ನಲ್ಲಿ ಹೇಗೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಿದೆ? ನಾನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಹೌದು ಅವಿನಾಶ್, ಬೆಂಗಳೂರಿಗೆ HAL ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ಬಳಿಕ ಅಲ್ಲಿಂದ ನೇರವಾಗಿ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಏರ್ಫೋರ್ಸ್ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಇಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ಅಂತೇಳಿ ಬೃಹದಾಕಾರದ ಕಟೌಟ್ಗಳನ್ನ ಹಾಕಲಾಗಿದೆ, ಬ್ಯಾನರ್ಗಳನ್ನ ಹಾಕಲಾಗಿದೆ, ಪೋಸ್ಟರ್ಗಳನ್ನು ಕೂಡ ಅಳವಡಿಸಲಾಗಿದೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಮಂದಿ ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಮೋದಿಯ ಸ್ವಾಗತಕ್ಕೆ ಅಂತ ಹೇಳಿ ಕ್ಷಣಗಣನೆ ಆರಂಭವಾಗಿದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ನೇತೃತ್ವದಲ್ಲೂ ಕೂಡ ಒಂದು ತಂಡ ಬಂದು ಈಗಾಗಲೇ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆಯನ್ನ ಗೆದ್ದ ಬಳಿಕ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು ಕಾರ್ಯಕರ್ತರಿಗೆ ದೊಡ್ಡ ಹುಮ್ಮಸ್ಸನ್ನು ಕೊಡ್ತಾ ಇದೆ. ಅದರಲ್ಲೂ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾರಣಕ್ಕೋಸ್ಕರ ಬಿಜೆಪಿ ಕೂಡ ತಾನು ಹಲವಾರು ಯೋಜನೆಗಳನ್ನ ರಾಜ್ಯಕ್ಕೆ ಕೊಡ್ತಾ ಇದ್ದೀನಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಕಾರ್ಯಕರ್ತರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ ಮೇಕ್ರಿ ಸರ್ಕಲ್ ನ ಸುತ್ತ ಜಮಾಯಿಸ್ತಾ ಇದ್ದಾರೆ. ಹಲವಾರು ಮಂದಿ ಕಾರ್ಯಕರ್ತರು ಇಲ್ಲಿ ಬಂದು ಈಗಾಗಲೇ ವಿಜೇಂದ್ರ ಅವರು ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು ಮತ್ತು ಒಂದಷ್ಟು ಮಂದಿ ವಿಜೇಂದ್ರ ಅವರ ಜೊತೆಗೆ ಶಾಸಕರು ಕೂಡ ಗೋಪಾಲಯ್ಯ ಸೇರಿದಂತೆ ಹಲವಾರು ಮಂದಿ ಇಲ್ಲಿ ಬಂದು ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಿದ ಬಳಿಕ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಸರ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಮತ್ತು ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಎಷ್ಟು ಕಾತರರಾಗಿದ್ದೀರಿ?
ನಾವು ನರೇಂದ್ರ ಮೋದಿ ಅವರು ನೋಡೋಕೆ ಬೆಂಗಳೂರಲ್ಲಿ ತುಂಬ ಕಾತರವಾಗಿ ಬೆಂಗಳೂರು ಜನ ಇವತ್ತು ಹಬ್ಬದ ವಾತಾವರಣದಲ್ಲಿ ಕಾಯ್ತಾ ಇದ್ದಾರೆ. ಸಾಹೇಬರು ನರೇಂದ್ರ ಮೋದಿ ಸಾಹೇಬರು ಯಾವಾಗ ಬರ್ತಾರೆ ಅಂತೇಳಿ ಜನ ಉತ್ಸವದಿಂದ ಬೆಳಿಗ್ಗೆನೆ ಬಂದು ಮೋದಿ ಅವ್ರು ನೋಡೋಕೆ ಕಾಯ್ತಾ ಇದ್ದೀವಿ. ಬರ್ತಾರೆ ಮೇಡಮ್. ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅಂತಂದ್ರೆ ಎಷ್ಟು ಉತ್ಸಾಹ ಸರ್. ಅವ್ರು ಬರ್ತಾ ಇರೋದೇ ಒಂದು ಉತ್ಸಾಹ, ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರೋದೇ ಒಂದು ಉತ್ಸಾಹ. ಅದರಲ್ಲೂ ಕರ್ನಾಟಕಕ್ಕೆ ಅವರು ಆಗಾಗ ಬರ್ತಾ ಇದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಬರುತ್ತೆ. ಹಾಗೂ ನಮ್ಮ ಜನಶಕ್ತಿ ಯಾವ ಥರ ಅಂತ ತೋರಿಸ್ಕೊಡ್ತೀರಿ. ಅವರು ಮಾಡ್ತಾ ಇರೋಂಥ ಒಳ್ಳೆ ಕಾರ್ಯಗಳು ಇಡೀ ಪ್ರಪಂಚದಲ್ಲಿ ಅವರು ಇವಾಗ ವಿಶ್ವ ನಾಯಕ ಆಗಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿಗೆ ಬರ್ತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ. ನಮ್ಮ ಕರ್ನಾಟಕದಲ್ಲಿ ಅವರು ಯಾವಾಗಲೂ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತಾ ಇರಲಿ, ನಮ್ಮ ಕರ್ನಾಟಕ ಇನ್ನೂ ಏಳಿಗೆ ಆಗಲಿ. ಹಾಗೂ ಭಾರತ ಪ್ರಗತಿಶೀಲ ರಾಷ್ಟ್ರವಾಗಿ ಮುಂದುವರಿತಾ ಇದೆ. ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮನ್ನ ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ರೆ ಅದು ಮೋದಿ ಅವರಿಂದ ಮಾತ್ರನೇ ಸಾಧ್ಯ. ಇದಿಷ್ಟು ಕಾರ್ಯಕರ್ತರ ಉತ್ಸಾಹದ ಮಾತುಗಳು ಅವಿನಾಶ್. ಅಂದ್ರೆ ಮೋದಿ ಅವರು ಬರ್ತಾ ಇರೋದ್ರಿಂದಾಗಿ ನಮಗೂ ಬೆಂಗಳೂರಿಗೆ ಒಂದು ಹೊಸ ಉತ್ಸಾಹ ಬಂದಿದೆ, ಕಾರ್ಯಕರ್ತರಿಗೆ ದೊಡ್ಡ ಉತ್ಸಾಹ ಸೇರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಮೋದಿ ಅವರನ್ನ ಮೇಕ್ರಿ ಸರ್ಕಲ್ ಅಲ್ಲಿ ಅವರು ಹೆಲಿಪ್ಯಾಡ್ ನಿಂದ ಇಳಿದ ಬಳಿಕ ಮೇಕ್ರಿ ಸರ್ಕಲ್ ಮೂಲಕ ಚಾಲುಕ್ಯ ಸರ್ಕಲ್ ನಿಂದ ಸಾಗಿ ಹೋಗ್ತಾರೆ. ಆ ಮಾರ್ಗದಲ್ಲಿ ನಾವು ನಿಂತು ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅವಿನಾಶ್. ಎಸ್, ಪ್ರಸನ್ನ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಮೋದಿ ಆಗಮನ. ದೆಹಲಿಯಿಂದ ಹೊರಟಿರುವಂತಹ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ಬೆಂಗಳೂರು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ತಲುಪಲಿದ್ದಾರೆ. 10:30ಕ್ಕೆ ತಲುಪುವಂತ ಒಂದು ಸಮಯ. ಸೊ ಪ್ರಧಾನಿ ಮೋದಿ ಸ್ವಾಗತಕ್ಕೆ ಬೆಂಗಳೂರು ಸಜ್ಜಾಗಿದೆ. ನೀವು ಎರಡು ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಒಂದ್ ಕಡೆ ಒಂದಷ್ಟು ಕಲಾ ಪ್ರದರ್ಶನಗಳು, ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ಈಗ ಮೇಕ್ರಿ ಸರ್ಕಲ್ನಲ್ಲಿ ಸೇರಿದ್ದಾರೆ. ಇದೀಗ ಮೆಜೆಸ್ಟಿಕ್ನಿಂದ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೇಕ್ರಿ ಸರ್ಕಲ್ ಮೂಲಕ ಬರುವಂಥದ್ದಿದೆ ಬೆಂಗಳೂರಿಗೆ ಬಂದ ನಂತರ. ಸೊ ಈಗ ರಸ್ತೆ ಮಾರ್ಗದ ಮೂಲಕ ಬಂದು ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ವಂದೇ ಭಾರತ್ ರೈಲಿನ ಸಂಬಂಧಪಟ್ಟ ಹಾಗೆ ಕೂಡ ಕಾರ್ಯಕ್ರಮ ಇದೆ. ಸೊ ಸದ್ಯದ ಅಪ್ಡೇಟ್ ಏನಿದೆ ಅಂತ? ಶಾಂತಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ KSR ರೈಲ್ವೆ ಸ್ಟೇಷನ್ಗೆ ಕೆಲವೇ ಹೊತ್ತಿನಲ್ಲಿ ಬರುವಂಥದ್ದಿದೆ ಬೆಂಗಳೂರಿಗೆ ಬಂದ ನಂತರ. ಸೊ ಸದ್ಯದ ಅಪ್ಡೇಟ್ ಏನಿದೆ, ಹೇಗೆ ಅಲ್ಲಿ ಭದ್ರತೆ ಇದೆ, ಸದ್ಯದ ಮಾಹಿತಿ ಏನಿದೆ ಅಂತ? ಅವಿನಾಶ್, ಇವತ್ತು ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರು 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೆಜೆಸ್ಟಿಕ್ನ ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಏನಿದೆ, ಇಲ್ಲಿ ಸಕಲ ಸಿದ್ಧತೆಗಳು ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡಿದ್ದಾರೆ. ಅಂದರೆ ಪೊಲೀಸರು ಕೂಡ ಬಿಟ್ಬಿಟ್ಟಿದ್ದಾರೆ. ಈಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಇಲ್ಲಿ ಆಗಮಿಸಿರುವಂಥದ್ದು. ಅವರ ಜೊತೆಗೆ ಶಾಸಕ ಗೋಪಾಲಯ್ಯ ಸೇರಿದಂತೆ ಬೇರೆ ಬೇರೆ ಬಿಜೆಪಿ ಮುಖಂಡರು ಕೂಡ ಇಲ್ಲಿ ಆಗಮಿಸಿ ಪ್ರಧಾನಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಮಾರ್ಗವಾಗಿ ಏನೋ ಪ್ರಧಾನಿ ಅವರ ಕಾನ್ವೆ ಮೂವ್ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಒಂದು ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ರಸ್ತೆ ಉದ್ದಕ್ಕೂ ಕೂಡ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪ ಕಾವಲನ್ನು ಹಾಕಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟು ಒಂದು ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈಗ 11:15ಕ್ಕೆ ಪ್ರಧಾನಿ ಮೋದಿ ಅವರು 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಪ್ರಮುಖವಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳುವಂಥ ವಂದೇ ಭಾರತ್ಗೆ ಇಲ್ಲಿ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಅದಾದ ಬಳಿಕ ರಸ್ತೆ ಮಾರ್ಗವಾಗಿ ರಾಗಿಗುಡ್ಡದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಯೆಲ್ಲೋ ಲೈನ್ಗೆ ಕೂಡ ಚಾಲನೆಯನ್ನು ಕೊಡಲಿದ್ದಾರೆ. ಇನ್ನೊಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೆ ಪೊಲೀಸರು ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಜೊತೆಗೆ ಈ ಒಂದು ರಸ್ತೆ ಏನಿದೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಧಾನಿಯವರ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಅವಿನಾಶ್. ಶಾಂತಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಈಗ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿಯಿಂದ. ಕಿರಣ್, ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ, ಈಗ ಏನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಯಾವ ರೀತಿ ಅಲ್ಲಿ ಸಿದ್ಧತೆ ಆಗಿದೆ, ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅಂತ?
ಅದೋನಸ್ ರಾಜಧಾನಿ ಬೆಂಗಳೂರಿನ ಬಹುನಿರೀಕ್ಷಿತ ಆರ್ ವಿ ರೊಟ್ಟು ಬೊಮ್ಮಸಂದ್ರ ಹಳದಿ ಮಾರ್ಗಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ನೀಡುವಂಥದ್ದು. ಸದ್ಯ ನಾನೀಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು ಪೊಲೀಸರು ಮತ್ತು SPGಗಳು ಕೂಡ. ಈಗಾಗಲೇ ನಾನು ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನಿಂದಲೇ ಪ್ರತಿಯೊಂದು ವಾಹನಗಳನ್ನು ಪ್ರತಿಯೊಬ್ಬರನ್ನು ಕೂಡ ಪೊಲೀಸರು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿಂದ ಅಂದರೆ 12 ಗಂಟೆ ಸುಮಾರಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಅನ್ನುವಂಥದ್ದು. ಗ್ರೀನ್ ಸಿಗ್ನಲ್ ನೀಡ್ತಿದ್ದಂತೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಿಂದ ಇನ್ಫೋಸಿಸ್ ಕೋಣಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ವರೆಗೂ ರೈಲಿನಲ್ಲಿ ಅಂದರೆ ಮೆಟ್ರೋ ರೈಲಿನಲ್ಲೇ ಸಂಚಾರವನ್ನು ಕೂಡ ಮಾಡಲಿದ್ದಾರೆ. ನರೇಂದ್ರ ಮೋದಿಯವರ ಜೊತೆಯಲ್ಲಿ 117 ಗಣ್ಯರಿಗೆ ಅವಕಾಶವನ್ನು ನೀಡಲಾಗಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅಂದರೆ ಹೈಸ್ಕೂಲ್ನ ಮಕ್ಕಳಾಗಿರ್ಬೋದು, ಮೆಟ್ರೋ ಸಿಬ್ಬಂದಿಗಳಾಗಿರ್ಬೋದು, ಮೆಟ್ರೋ ಕಾರ್ಮಿಕರಾಗಿರ್ಬೋದು, 8 ಜನರಿಗೆ ಅಂದರೆ ಹೊರಗಿನವರಿಗೆ 8 ಜನರಿಗೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಈ ಒಂದು ಹಳದಿ ಮಾರ್ಗ 19.15 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ರೆ 5,000 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಮಾಡಿರುವಂಥದ್ದು. 16 ಮೆಟ್ರೋ ಸ್ಟೇಷನ್ಗಳಂದರೆ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರವರೆಗೂ ಈ ಒಂದು ಮೆಟ್ರೋ ಮಾರ್ಗ ಇರುವಂಥದ್ದು. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದೇ ಮೊದಲ ಬಾರಿಗೆ ಡಬಲ್ ಡೆಕ್ಕರ್ ಫ್ಲೈಓವರ್ನ ಮೇಲೆ ಯೆಲ್ಲೋ ಲೈನ್ ಮಾರ್ಗ ಅಂದರೆ ಈ ಒಂದು ರೈಲ್ ಏನಿದೆ ಆ ಒಂದು ರೈಲು ಕೂಡ ಸಂಚಾರ ಮಾಡಲಿರುವಂಥದ್ದು. ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಡಬಲ್ ಡೆಕ್ಕರ್ ಫ್ಲೈಓವರು. ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಈಗಾಗಲೇ ಕೂಡ ಹಿಂದೆನೇ DCM ಅವರು ಚಾಲನೆಯನ್ನು ಕೊಟ್ಟಿದ್ದರು. ಇದರ ಮೇಲೆ ಹಳದಿ ಮಾರ್ಗದ ರೈಲು ಸಂಚಾರ ಮಾಡಲಿರುವಂಥದ್ದು. ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಸಂಚಾರವನ್ನು ಕೂಡ ಮಾಡುತ್ತೆ. ಅಂದರೆ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರ ಹೋಗುವಂತಹ ಹಳದಿ ಮಾರ್ಗದಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೂ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ಇರುವಂಥದ್ದು. ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಇದೇ ಮೊದಲ ಬಾರಿಗೆ ಮೆಟ್ರೋ ರೈಲ್ ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇರುವಂಥದ್ದು. ಒಟ್ಟು 117 ಜನ ಗಣ್ಯರಿಗೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿರುವಂಥದ್ದು. ಇಲ್ಲಿಂದ ಅಂದರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಿಂದ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ವರೆಗೂ ಒಟ್ಟು 6 ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಆಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರತಿ ಮೆಟ್ರೋ ಸ್ಟೇಷನಲ್ಲೂ 5 ರಿಂದ 10 ನಿಮಿಷಗಳ ಕಾಲ ಸಾಂಸ್ಕೃತಿಕ ಅಂದರೆ ತಾಳ ಮೇಳ ವಾದ್ಯಗೋಷ್ಠಿ ಕೂಡ ಇರುತ್ತೆ. ಅದನ್ನು ನೋಡಿಕೊಂಡು ನರೇಂದ್ರ ಮೋದಿ ಅವರು ಹಾಗೆ ಸಾಕ್ತಾರೆ ಅಂತೇಳಿ ಹೈಸ್ಕೂಲ್ನ ಅಂದರೆ ಇಲ್ಲಿಂದ ಅಂದರೆ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರವರೆಗೂ ಇರುವಂತಹ ಸರ್ಕಾರಿ ಹೈಸ್ಕೂಲ್ನ 8 ಜನ ವಿದ್ಯಾರ್ಥಿಗಳಿಗೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡುವಂತಹ ಅವಕಾಶವನ್ನು ನೀಡಲಾಗಿರುವಂಥದ್ದು. ಒಂದು. ಎರಡನೇದಾಗಿ ಮೆಟ್ರೋ ಕಾಮಗಾರಿ ಮಾಡಿದಂತಹ ಕಾರ್ಮಿಕರಿಗೂ ಕೂಡ 8 ಜನರಿಗೆ ಅವಕಾಶವನ್ನು ನೀಡಲಾಗಿರುವಂಥದ್ದು. ಮತ್ತೊಂದು 8 ಜನ ಮೆಟ್ರೋ ಉದ್ಯೋಗಿಗಳಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಮತ್ತೊಂದು BJP ಕಾರ್ಯಕರ್ತರು ಸೇರಿದಂತೆ ಹೊರಗಿನವರಿಗೆ 8 ಜನರಿಗೆ ಅವಕಾಶವನ್ನು ನೀಡಲಾಗಿದೆ. ಒಟ್ಟು ಪ್ರಥಮ ಕೋಚ್ನಲ್ಲಿ 30 ಜನರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಲಿದ್ದಾರೆ. ಇಲ್ಲಿಂದ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋವರೆಗೂ ಕೂಡ ಸಂಚಾರವನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಅವರೆಲ್ಲರೂ ಕೂಡ ಸದ್ಯ ಈಗ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ಲಿದ್ದಾರೆ. ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಿದ್ದಂತೆ ಅವರೆಲ್ಲರೂ ಕೂಡ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ನಿಂದ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ರಾಗಿಗುಡ್ಡದಿಂದ ಆ ರೈಲ್ ಏನಿದೆ ಅಂದರೆ ಹಳದಿ ಮಾರ್ಗದ ರೈಲು, ಆ ರೈಲಿನಲ್ಲಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಮಾಡಲಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ವಿನುತ ಅನ್ನುವಂತಹ ಲೋಕೋ ಪೈಲಟ್ ಸಾರಥಿ ಆಗಲಿದ್ದಾರೆ ಅನ್ನುವಂಥದ್ದು ವಿಶೇಷ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್ ಸೂರ್ಯ. ಇದು ಸದ್ಯಕ್ಕೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಆಗಿರುವಂತಹ ಸಿದ್ಧತೆ. ಇನ್ನೊಂದು ಕಡೆ ಮೇಕ್ರಿ ಸರ್ಕಲ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. HL ಏರ್ಪೋರ್ಟ್ನಲ್ಲಿ ಬಂದಿಳಿದು ನಂತರ ವಿಶೇಷ ಹೆಲಿಕಾಪ್ಟರ್ ಮೂಲಕ HQTCಗೆ ಬರ್ತಾರೆ. ಸೊ ಅದಾದಮೇಲೆ ಏರ್ಪೋರ್ಟ್ ರೋಡ್ನಲ್ಲಿ ಬರುವಂಥ HQTC ನಂತರ ಮೇಕ್ರಿ ಸರ್ಕಲ್ ಮೂಲಕ KSR ರೈಲ್ವೆ ಸ್ಟೇಷನ್ ಬಳಿ ಬಂದು ವಂದೇ ಭಾರತ್ ರೈಲ್ ಏನಿದೆ ಅದರ ಉದ್ಘಾಟನೆ ಕೂಡ ಇರುತ್ತೆ. ಸೊ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ BJP ನಾಯಕರು ಇವತ್ತು ಸಜ್ಜಾಗಿರೋದು. ಭಾಳ ದಿನಗಳ ನಂತರ ರಾಜಧಾನಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ.